ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 12 ಫೆಬ್ರವರಿ 2025 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಸುಮಾರು 26.55 ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 23,045.25 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ 122.52 ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 76,171.08 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನಾವು ನೋಡಿದರೆ ಬಜಾಜ್ ಫಿನ್ಸರ್ವ್ ಶೇರು, SBI ಲೈಫ್ ಇನ್ಶೂರೆನ್ಸ್, HDFC ಲೈಫ್, ಟಾಟಾ ಸ್ಟೀಲ್, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, L&T, ಅಡಾನಿ ಎಂಟರ್ಪ್ರೈಸಸ್, ಹಾಗೆ ಕೋಟಕ್ ಬ್ಯಾಂಕ್, ಟಾಟಾ ಮೋಟರ್ಸ್, ಅಪೋಲೋ ಹಾಸ್ಪಿಟಲ್ಸ್, ಭಾರತಿ ಏರ್ಟೆಲ್, ಹಿಂದೂಸ್ತಾನ್ ಯೂನಿಲಿವರ್, ಟೆಕ್ ಮಹೇಂದ್ರ, ಇಂಡಾಲ್ಕೋ ಇಂಡಸ್ಟ್ರೀಸ್, ಕೋಲ್ ಇಂಡಿಯಾ, ಹಾಗೆ HDFC ಬ್ಯಾಂಕ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಬಜಾಜ್ ಫಿನಾನ್ಸ್, SBI, NTPC, JSW ಸ್ಟೀಲ್, ಭಾರತ್ ಪೆಟ್ರೋಲಿಯಂ, ಟ್ರೆಂಟ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ. ಹಾಗೆ IPOಗಳಿದೆ. ಅಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ IPO ಇವತ್ತು ಇದು ಕ್ಲೋಸ್ ಆಯಿತು. ಸುಮಾರು ರಿಟೇಲ್ ಕ್ಯಾಟಗರಿನಲ್ಲಿ 1.85 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಚಂದನ್ ಹೆಲ್ತ್ ಕೇರ್ ಲಿಮಿಟೆಡ್ SME IPO ಇದು ಸುಮಾರು 2.43 ಟೈಮ್ಸ್ ಅಷ್ಟು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಯಿತು. ಹಾಗೆ ಒಂದು ಹೊಸ IPOಗಳು ಬಂದಿದೆ, ಸುಮಾರು IPOಗಳು ಬಂದಿದೆ, ಇಂಪಾರ್ಟೆಂಟ್ IPOಗಳು. ಒಲೇರ್ ಕಾರ್ ಲಿಮಿಟೆಡ್ ಇದೊಂದು SME IPO. ಪ್ರೈಸ್ ರೇಂಜ್ ಬಂದು 85ರಿಂದ 90 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 136,000 ರೂಪಾಯಿ ಡಿಮ್ಯಾಂಡ್ ಇದೆ. ಹಾಗೆ ಇವತ್ತು 12 ಓಪನ್ ಆಗಿರೋದು, 14ನೇ ತಾರೀಕು ಫೆಬ್ರವರಿಗೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಇನ್ನೂ ಒಂದಿದೆ ಮ್ಯಾಕ್ಸ್ ವೋಲ್ಟ್ ಎನರ್ಜಿ ಇಂಡಸ್ಟ್ರೀಸ್ ಲಿಮಿಟೆಡ್. ಇದು SME IPO. ಪ್ರೈಸ್ ರೇಂಜ್ 171 ರೂಪಾಯಿಂದ 180 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟು 1,36,800 ರೂಪಾಯಿನ ಡಿಮ್ಯಾಂಡ್ ಇದೆ. 14ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಇನ್ನು ಒಂದು PS ರಾಜ್ ಸ್ಟೀಲ್ಸ್ ಲಿಮಿಟೆಡ್ SME IPO. ಇದನ್ನು ಅಷ್ಟೇ ಓಪನ್ ಆಗಿರೋದು, ಇವತ್ತು ಕ್ಲೋಸ್ ಆಗೋದು 14ನೇ ತಾರೀಕು. ಪ್ರೈಸ್ ರೇಂಜ್ 132 ರೂಪಾಯಿಂದ 140 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 132,000 ರೂಪಾಯಿ ಇದೆ. ಹಾಗೆ ಹೆಕ್ಸಾವೇರ್ ಟೆಕ್ನಾಲಜೀಸ್ ಲಿಮಿಟೆಡ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ IPO ಅಂತಲೇ ಹೇಳ್ಬೋದು. ಪ್ರೈಸ್ ರೇಂಜ್ 674 ರೂಪಾಯಿಂದ 708 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,154 ರೂಪಾಯಿ ಇದೆ. ಓಪನ್ ಆಗಿರೋದು, ಇವತ್ತು ಕ್ಲೋಸ್ ಆಗೋದು 14ನೇ ತಾರೀಕು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕನೂ ಮ್ಯಾಕ್ಸಿಮಮ್ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡ್ತಿಕ್ಕೆ ತುಂಬ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.